ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೇ ಮಲ್ಲಿಕಾ ಬಿರಿಯಾನಿದೆ ವಿಡಿಯೋಸ್ಗಳು. ಬೆಂಗಳೂರಲ್ಲಿರೋ ಮಲ್ಲಿಕಾ ಬಿರಿಯಾನಿ ಹೋಟ್ಲಿಗೆ ಯಾವ ರೇಂಜಿಗೆ ಹೈಪ್ ಕ್ರಿಯೇಟ್ ಆಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೇ ಮಲ್ಲಿಕಾ ಬಿರಿಯಾನಿದೆ ವಿಡಿಯೋಸ್ ಬರ್ತವೆ. ನಿಜ ಹೇಳ್ತೀನಿ, ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಟೈಮ್ ಬಿರಿಯಾನಿ ತಿಂದಿನಿ. ಹೈಪ್ ಕೊಡೋ ರೇಂಜಿಗೆಲ್ಲ ಬಿರಿಯಾನಿ ಏನು ಚೆನ್ನಾಗಿರ್ಲಿಲ್ಲ. 350 ರೂಪಾಯಿಗೆ ಒಂದು 6 ಪೀಸ್ ಮಟನ್ ಸಿಗುತ್ತೆ ಅನ್ನೋದು ಬಿಟ್ರೆ ಟೇಸ್ಟ್ ಅಂತೂ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಇನ್ನು ಮಟನ್ ಚಾಪ್ಸ್ ಅಂದ್ರೆ ನನಗೆ ತುಂಬಾನೇ ಇಷ್ಟ, ಬಟ್ ಇಲ್ಲಿ ತಿಂದ್ಮೇಲೆ ನನಗೆ ಮಟನ್ ಚಾಪ್ಸ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ನಾನು ಹೋಗಿದ್ದ ದಿನ ಚೆನ್ನಾಗಿರ್ಲಿಲ್ವೋ, ಅಲ್ಲಿರೋ ಟೇಸ್ಟ್ ಹಂಗೋ ದೇವ್ರನ್ನ ನನಗಂತೂ ಅರ್ಥ ಆಗ್ತಿಲ್ಲ. ಸುಮ್ಮನೆ ಹೊರಗಡೆ ತಿಂದು 800,000 ರೂಪಾಯಿ ವೇಸ್ಟ್ ಮಾಡೋಕ್ಕಿಂತ ನಾ ಹೇಳ್ದಂಗೆ ಮಾಡಿ ಮನೆಗೆ ಒಂದು ಅರ್ಧ ಕೆಜಿ ಚಿಕನ್ ತಂದ್ಬಿಟ್ಟು ಯೂಟ್ಯೂಬ್ ನೋಡ್ತಾ ಬಿರಿಯಾನಿ ಮಾಡ್ಕೊಂತೀನಿ, ಸೂಪರ್ ಆಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಒಂದ್ಸಲಿ ನೀವು ಅಡುಗೆ ಮಾಡೋದು ಕಲ್ತ್ಕೊಂಡ್ರೆ ಯಾವ ಮಲ್ಲಿಕಾ ಬಿರಿಯಾನಿ ಬೇಡ, ಯಾವ ದೊಣ್ಣೆ ಬಿರಿಯಾನಿ ಬೇಡ ಅಂತೀರಾ, ಮನೇಲೆ ಮಾಡ್ಕೊಂಡು ತಿಂತಾ ಇರ್ತೀರಾ ನೋಡಿ. ನನಗೆ ಬಿರಿಯಾನಿ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ ಬಿರಿಯಾನಿ ತಿನ್ಬೇಕು ಅನ್ಸಿದ್ರು ಹೋಟ್ಲಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ. ಬಟ್ ಯಾವಾಗ ಹೋಟೆಲ್ ಖರ್ಚಾಗೋ ದುಡ್ಡಲ್ಲೇ ಮನೇಲಿ ಮಾಡ್ಕೊಂಡು ತಿನ್ಬೋದು, ಅದು ತುಂಬಾ ಜಾಸ್ತಿನೇ ಮಾಡ್ಕೋಬಹುದು ಅಂತ ಗೊತ್ತಾಯ್ತು, ಅವಾಗಿಂದ ಮನೇಲೆ ಅಡುಗೆ ಮಾಡ್ಕೊಂಡು ತಿಂತೀನಿ. ಈಗಲೇ ನೀವು ಅಡುಗೆ ಕಲ್ತ್ಕೊಂಡ್ರೆ ಹೋಟೆಲ್ಗಿಂತ ಮನೇಲಿ ಮಾಡೋ ಅಡುಗೆನೇ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮದುವೆ ಆದ್ಮೇಲೆ ಬರೋ ಹೆಂಡತಿಗೂ ಸ್ವಲ್ಪ ಅಡುಗೆಯಲ್ಲಿ ಹೆಲ್ಪ್ ಮಾಡ್ದಂಗಾಗುತ್ತೆ.